ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಮಂಜುನಾಥ್. ಇವತ್ತು ನಾನು ತುಂಬಾ ಈಸಿಯಾಗಿ ಮನೇಲೇ ಮಾಡುವಂತಹ ಮಟನ್ ಕರಿ ರೆಸಿಪಿ ಮಾಡಿದ್ದೀನಿ. ಇದು ರೆಸ್ಟೋರೆಂಟ್ ಸ್ಟೈಲ್ಗಿಂತನೂ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಈ ಮಟನ್ ಕರಿಗಂತೂ ಫಿದಾ ಆಗೋದಂತೂ ಗ್ಯಾರಂಟಿ. ಅಷ್ಟು ಈಸಿ, ಬ್ಯಾಚುಲರ್ಸ್ಗಂತೂ ಪಟ್ ಅಂತ 10 ನಿಮಿಷದಲ್ಲಿ ಆಗೋವಂಥ ಮಟನ್ ಕರಿ ರೆಸಿಪಿನ ನಾನು ಹೇಳ್ಕೊಡ್ತಿದ್ದೀನಿ. ಒಂದು ಸಲ ಟ್ರೈ ಮಾಡಿದ್ರಂತೂ ಇದೇ ಬೇಕು ಅಂತ ಹಠ ಹಿಡ್ಕೊಳ್ಳೋದಂತೂ ಗ್ಯಾರಂಟಿ. ಈ ರೆಸಿಪಿನ ಹೇಳೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ತಗೊಂಡು ಇದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು 10 ಪೀಸಷ್ಟು ಶುಂಠಿನ ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ನೀಟಾಗಿ ಸಿಪ್ಪೆ ಬಿಡಿಸಿ ಫ್ರೆಶ್ ಆಗಿರೋವಂತಹ ಬೆಳ್ಳುಳ್ಳಿನೇ ಹಾಕ್ಕೋಬೇಕು. ಇದಕ್ಕೆ ಒಂದು 5ರಿಂದ 6 ಖಾರವಾಗಿರೋ ಹಸಿರು ಮೆಣಸಿನಕಾಯಿ, ಖಾರ ಆಗಿಲ್ಲ ಅಂದರೆ ಒಂದು 8ರಿಂದ 10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು 4 ಪೀಸಷ್ಟು ಚಕ್ಕೆ, ಹಾಗೆ 4 ಪೀಸಷ್ಟು ಲವಂಗ ಹಾಕ್ಕೊಳ್ಳಿ. ಹಾಗೆ ಒಂದು 10ರಿಂದ 12 ಪೆಪ್ಪರ್, ಕಾಳು ಮೆಣಸು ಹಾಕ್ಕೋಬೇಕು. ಕಾಳು ಮೆಣಸು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದು ಕೂಡ ತುಂಬಾ ರುಚಿಯಾಗಿರೋದಕ್ಕೋಸ್ಕರ. 1 ಹಿಡಿ ಆಗುವಷ್ಟು ಪುದೀನ, ಹಾಗೆ 1 ಹಿಡಿ ಆಗುವಷ್ಟು ಸಾಂಬಾರು ಸೊಪ್ಪನ್ನ ಹಾಕ್ಕೋಬೇಕು. ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ನಾವು ಮನೇಲಿ ಬಳಸೋ ಅಂತಹ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ನಿಮಗೆ ಜಾಸ್ತಿನೇ ಬೇಕು ನನಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಈಗ ಚೆನ್ನಾಗಿ ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಒಂದು 50% ಕಲರ್ ಚೇಂಜ್ ಆಗಿ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಪುದೀನ, ಸಾಂಬಾರು ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಂಡು ಮಸಾಲೆ ಆರೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ನಾವು ರುಬ್ಕೊಳೋದು ಬೇಡ. ಇವಾಗ ಮಸಾಲೆ ತಣ್ಣಗಾಗಿದೆ, ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ನಾವು ಬಿಸಿ ಇದ್ದಾಗಲೇ ಹಾಕಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ತಣ್ಣಗಾದಾಗ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದಕ್ಕೋಸ್ಕರ ನಾವು ತಣ್ಣಗಿರೋದನ್ನು ಹಾಕ್ಕೋಬೇಕು. ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಇವಾಗ ಮಿಕ್ಸಿ ಜಾರ್ಗೂ ಹಾಕ್ಕೋಬೋದು. ಇದಕ್ಕೆ ಒಂದು 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕು. ಯಾವ ರೀತಿ ಅಂದರೆ ನಾವು ಸಾಂಬಾರುಗಳಿಗೆ ರುಬ್ಕೊತೀವಲ್ಲ ಆ ರೀತಿ ನುಣ್ಣಗೆ ರುಬ್ಕೋಬೇಕು. ನೀವು ನೋಡ್ತಿರ್ಬೋದು, ನಾನು ಈಗ ಈ ರೀತಿ ನುಣ್ಣಗೆ ರುಬ್ಕೊತಿದ್ದೀನಿ. ನೋಡಿ, ಸ್ಪೂನಲ್ಲಿ ತೋರಿಸ್ತಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋದನ್ನ ನಾವಿವಾಗ ಸೈಡಿಗೆ ಇಟ್ಕೊಳ್ಳೋಣ. ಸೈಡಿಗೆ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು 5 ಲೀಟ್ರಿಂದ ಕುಕ್ಕರ್ ತೊಗೊಂಡು ಇದಕ್ಕೆ ನಾವೀಗ ಫಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾವಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ 2 ಪೀಸಷ್ಟು ಚಕ್ಕೆ, ಹಾಗೆ 2 ಪೀಸಷ್ಟು ಲವಂಗ ಹಾಕ್ಕೊಂಡು ಫ್ಲೇವರ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಫ್ಲೇವರ್ ಸ್ವಲ್ಪ ಬಿಟ್ಟಾದಮೇಲೆ ನಾವಿದಕ್ಕೆ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಆಪ್ಷನಲ್ಲು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಮಟನ್ ಹಾಕ್ಕೊತೀವಿ ಅಂದರೆ ಮಟನ್ನೇ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1 kg ಆಗುವಷ್ಟು ಮಟನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು 2 ಬಾರಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮಟನ್ ಜಾಸ್ತಿ ತೊಳಿಬಾರ್ದು ಅಂತಾರೆ, ಫ್ಲೇವರ್ ಚೆನ್ನಾಗಿರೋದಿಲ್ಲ ಅಂತ. ನಾನು ಹಾಗಾಗಿ ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ನಾವು ಇದ್ರ ಮೇಲೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹರಳುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಫಸ್ಟೇ ಮಸಾಲೆನ ಹಾಕ್ಕೋಬಾರ್ದು. ಈ ರೀತಿ ಎಣ್ಣೆಯಲ್ಲಿ ನಾವು ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಟನ್ನಲ್ಲಿರೋ ನೀರಿನಾಂಶ ಎಲ್ಲ ಬಿಡ್ಕೊಳ್ಳುತ್ತೆ. ಹಾಗಾಗಿ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಆವಾಗ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಅನ್ನೋಕ್ಕೋಸ್ಕರ ನಾವು ಒಗ್ಗರಣೆಗೆ ಮಟನ್ ಹಾಕ್ಕೋಬೇಕು. ಹಾಗೆ ಇದಕ್ಕೆ 1-2 ಟೊಮೊಟೊನ ಹಾಕ್ಕೊತಿದ್ದೀನಿ. ಈ ಮಟನ್ನಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ, ಹಾಗೆ ಟೊಮೊಟೊ ಕೂಡ ಚೆನ್ನಾಗಿ ಅದ್ರ ಸ್ಮೆಲ್ಲು ಹೋಗುತ್ತೆ. ಇದರಲ್ಲಿರೋ ನೀರು ಬಿಡ್ಕೋಬೇಕು. ನೋಡಿ, ಮಟನ್ನಲ್ಲಿ ನೀರು ಬಿಡ್ಕೊಂಡಿದೆ. ಈ ನೀರೆಲ್ಲ ಹೀಟಲ್ಲೇ ಉರಿ ಬತ್ತಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಸೈಡು ಮಟನ್ಗೆ ಹತ್ಕೋಬೇಕು, ಆ ರೀತಿ
ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೇನಾದರೂ ನೀರು ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಅದಕ್ಕೇ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು. ಇದರಲ್ಲಿರೋ ಇವಾಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ, ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಸೈಡಲ್ಲಿ ಖಾರಕ್ಕೆ ಹಾಕ್ಕೊಳ್ಳೋಣ. ಖಾರಕ್ಕೆ ಒಂದು ಜಾರ್ ತೊಗೊಂಡು 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು 2.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. ನಾವು ಖಾರದ ಪುಡಿ 2 ಸ್ಪೂನ್ ತೊಗೊಂಡ್ರೆ ಧನಿಯಾ ಪುಡಿ 2.5 ಸ್ಪೂನ್ ತೊಗೋಬೇಕು. ನಾನಿಲ್ಲಿ ಮನೇಲೇ ಮಾಡಿರುವಂತಹ ನಾನ್ ವೆಜ್ಗಳಿಗೆ ಸಾಂಬಾರು ಪುಡಿ ಮಾಡಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ. ಇದಕ್ಕೆ ನಾವು ರುಬ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಯಾವ ರೀತಿ ಅಂದರೆ ನಾವು ಈಗ ಕಾಯಿ ಕಡಲೆ ಹಾಕಿದಾಗ ಸಾಫ್ಟಾಗಿ ರುಬ್ಕೊತೀವಲ್ಲ, ಆ ರೀತಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ. ಇದನ್ನು ಇವಾಗ ಕುದೀತಿರೋ ಅಂತಹ ಮಸಾಲೆಗೆ ನಾವು ಹಾಕ್ಕೋಬೇಕು. ಇವಾಗ ಕುದೀತಿರೋ ಅಂಥ ಮಸಾಲೆ ಒಂದು ಸಲ ಚೆನ್ನಾಗಿ ಕೈ ಆಡಿಸಿ ಈ ರೀತಿ ಮಿಕ್ಸ್ ಮಾಡಾದಮೇಲೆ ನಾವು ರುಬ್ಬಿಟ್ಟಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆನೂ ಅಷ್ಟೇ ನಾವೀಗ ಹಾಕ್ಕೊಂಡ ತಕ್ಷಣ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಜಾರಲ್ಲಿರೋ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಮಸಾಲೆನೇ ಬಿಟ್ಬಿಡಿ, ನೀರು ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಕುದ್ದಾದಮೇಲೆ ನಾವು ವಿಷಲ್ ಹಾಕೋಕ್ಕೆ ಸರಿಯಾಗುತ್ತೆ. ಇವಾಗ ಕುದೀತಿದೆ ಚೆನ್ನಾಗಿ. ಇದಕ್ಕೆ ನಾನು 2 ವಿಷಲ್ ಕೂಗಿಸ್ಕೊತಿದ್ದೀನಿ. ಏಕೆ ಅಂದರೆ ಇದು ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಅಂದರೆ 2 ವಿಷಲ್ ಬೇಕು. ಇಲ್ಲಿ ನಾವು 2 ವಿಷಲ್ ಕೂಗಿಸ್ಕೊತೀವಿ. ನಮ್ಮ ಊರ ಕಡೆ ಆದರೆ 7-8 ವಿಷಲ್ ಕೂಗಿಸ್ಬೇಕು, ಚೆನ್ನಾಗಿ ಬೇಯೋದೇ ಇಲ್ಲ. ಇವಾಗ ವಿಷಲ್ ಕೂಗಿದೆ, ನಾನು ವಿಷಲ್ ತೆಗಿತಿದ್ದೀನಿ. ನೀವು ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಸ್ಮೆಲ್ ಕೂಡ ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ. ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಪೂರಿ, ಚಪಾತಿ, ಅನ್ನ ಯಾವುದಕ್ಕಾದ್ರೂ ತಿನ್ಬೋದು. ಅಷ್ಟು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇದು ಮಟನ್ ಕರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ 10 ನಿಮಿಷದಲ್ಲಿ ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದು. ಬರಲ್ಲ ಅಂತ ಅಂದವರು ಈ ವಿಡಿಯೋ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.